Hi friends, hi, hello, namaste and welcome back to our class. Okay friends, ಈಗಾಗಲೇ ನಾವು ಕೇಳಿರುವಂತೆ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಸೂಚನೆ ಬಂದಿರತಕ್ಕಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅರ್ಥ ಆಗತ್ರಿ. PDO ರಿಲೇಟೆಡ್ ನಾನು ಇವತ್ತಿನ ನೋಟಿಫಿಕೇಶನ್ ಏನಿದೆ ಅದರ ಬಗ್ಗೆ ಸಿಲೆಬಸ್ ಏನಿದೆ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಡೇಟ್ ಏನು, ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಸಿಲೆಬಸ್ ಮತ್ತೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ PDO ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಸಿಲೆಬಸ್ ಏನಿದೆ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಸಾಕಷ್ಟು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಸಿಲೆಬಸ್ ಏನಿದೆ ಎಂತು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ಒಂದು ಅದಕ್ಕೆ ತೆರೆ ಎಳೆದಂಗಾಗಿದೆ. ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಉಳಿಕೆ ಮೂಲರಿಂದ 150 ಪೋಸ್ಟ್ ಇದೆ. ಅರ್ಥ ಆಗ್ತದೆ. ಎಷ್ಟು ಪೋಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಇಲ್ಲಿ ಒಟ್ಟು ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ HK ಭಾಗ ಮತ್ತು ನಾನ್ HK ಭಾಗ ಅಂತ ಬರುತ್ತೀರಿ. ಇದರಲ್ಲಿ HK ಭಾಗಕ್ಕೆ ಸಂಬಂಧಪಟ್ಟಂತೆ 97 ಪೋಸ್ಟ್ ಇದೆ ರೀ. ನಾನ್ HK ಸಂಬಂಧಪಟ್ಟಂತೆ 150 ಪೋಸ್ಟ್ ಇದೆ. ಒಟ್ಟು 247 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಧಿಸೂಚನೆ ಹೊರಡಿಸಲಾಗಿರ್ತಕ್ಕಂಥದ್ದು ನೇಮಕಾತಿಗೆ ಸಂಬಂಧಪಟ್ಟಂತೆ. ನಾನಿಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಮತ್ತು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎರಡಕ್ಕೂ ಒಂದೇ ರೀತಿ ಇರುತ್ತೆ ಇಲ್ಲಿ. ಏನಪ್ಪಾ ಅಂತಂದ್ರೆ ಸಿಲೆಬಸ್ ಆಗಿರ್ಲಿ, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಲಿ, ಪ್ರೊಸೀಜರ್ ಆಗಿರ್ಲಿ, ಜೊತೆಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಏನಿದೆ, ಎಂಡಿಂಗ್ ಡೇಟ್ ಏನಿದೆ ಅನ್ನೋದು ಎರಡಕ್ಕೂ ಸೇಮ್ ಇರೋದ್ರಿಂದ ಅರ್ಥ ಆಯ್ತ್ರಿ. ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ. ಇಲ್ಲಿ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಏನಪ್ಪಾ ಅಂದ್ರೆ HK ಹೈದರಾಬಾದ್ ಸಂಬಂಧಪಟ್ಟಂತೆ, ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಮತ್ತು ನಾನ್ HK ಸಂಬಂಧಪಟ್ಟಂತೆ ಅಂದ್ರೆ ಉಳಿಕೆ ಮೂಲ ವೃಂದ ಅಂತ ಹೇಳ್ತಾರೆ ಇದನ್ನು, ಹೌದಾ, RPR ಅಂತ ಹೇಳಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ಗೆ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಈಗಾಗಲೇ ಹೇಳಿರುವಂತೆ ಏನಪ್ಪಾ ಅಂತಂದ್ರೆ ಅಧಿಸೂಚನೆ ಪ್ರಕಾರ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಹುದ್ದೆಯ ಹೆಸರು ಗೊತ್ತಿರುವಂತೆ ಏನಪ್ಪಾ ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ PDO ಗೆ ಸಂಬಂಧಪಟ್ಟಂತೆ 150 ಹುದ್ದೆಗಳು. ಇದು ನಾನ್ HK ಗೆ ಸಂಬಂಧಪಟ್ಟಂತೆ, HK ಗೆ 97. ಓಕೆ, ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 15/4/2024 ಪ್ರಾರಂಭ ಆಗ್ತಕ್ಕಂಥದ್ದು. ಅರ್ಜಿ ಹಾಕ್ಲಿಕ್ಕೆ ನೀವು ಪ್ರಾರಂಭ ಮಾಡ್ತಕ್ಕಂಥದ್ದು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಅರ್ಜಿ ಹಾಕ್ಲಿಕ್ಕೆ 15/4 ಅಂದ್ರೆ ಏಪ್ರಿಲ್ 15ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಇನ್ನು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ 15/5. ಬರೋಬ್ಬರಿ ನಿಮ್ಗೆ ಇಲ್ಲಿ 1 ತಿಂಗಳ ಕಾಲಾವಕಾಶ ಇರುತ್ತೆ ರೀ, ಹೌದಾ, 1 ತಿಂಗಳು ಕಾಲಾವಕಾಶ ಇರುತ್ತದೆ, ಹೌದಾ. 15/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಂಡಿಂಗ್ ಡೇಟ್ ಇರ್ತಕ್ಕಂಥದ್ದು 15/5, ಅದೇ ನೆಕ್ಸ್ಟ್ ಮಂತ್. ಓಕೆ, ಏಪ್ರಿಲ್ ಮತ್ತೆ ಮೇ, ಈ ರೀತಿ 1 ತಿಂಗಳು ಕಾಲಾವಕಾಶ ಇದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಇದು ಎರಡಕ್ಕೂ HK ಮತ್ತು ನಾನ್ HK ಗೆ ಎರಡೂ ಒಂದೇ ಇದೆ ರೀ. ಇನ್ನು ವಿದ್ಯಾರ್ಹತೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿ, ಯಾವುದೇ ಡಿಗ್ರಿ ಅಂತ ಹೇಳ್ತಿರಲ್ಲ, ಆ ರೀತಿ ಇರ್ತಕ್ಕಂಥ. ಓಕೆ, ಇನ್ನೊಂದು ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಸಿಲೆಬಸ್ಗೆ ಹೋಗ್ಬಿಡೋಣ ಸೀದಾ. ನಾವೀಗ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ, ಇನ್ನು ಅಪ್ಲಿಕೇಶನ್ ಯಾವ ರೀತಿ ಅನ್ನೋದು ನಿಮ್ಗೆ ಐಡಿಯಾ ಇರುತ್ತೆ. ಇದು ಏನಪ್ಪಾ ಅಂದ್ರೆ KPSC ಡಿಪಾರ್ಟ್ಮೆಂಟ್ ಇಂದ ಆಗ್ತಕ್ಕಂಥದ್ದು, ಅದು ಆನ್ಲೈನ್ ಮೂಲಕ ಇರ್ತಕ್ಕಂಥದ್ದು. ಅದು ಯಾವ ರೀತಿ ಪ್ರೊಸೀಜರ್ ಐಡಿಯಾ ಇರುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ PDF ಫೈಲ್ ಅನ್ನ ಎರಡೂ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು PDF ಫೈಲ್ನ ನಿಮಗೆ ಅಪ್ಡೇಟ್ ಮಾಡಿರ್ತೇನೆ. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದನ್ನ ಜಾಯಿನ್ ಆಗಿ ನೀವು ಅದರ ಹೆಲ್ಪ್ ತಗೋಬಹುದು. ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಸಿಲೆಬಸ್ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಸಿಲೆಬಸ್ನ ನಾವು ನೋಡಿದಾಗ ಈಗ ಸ್ವಲ್ಪ ಯಾರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಅಭಿವೃದ್ಧಿ, ಇದು ಯಾವುದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಡಳಿತ ಅಧಿಕಾರಿ ಮೊನ್ನೆ ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಸಿಮಿಲಾರಿಟಿ ಇರ್ತಕ್ಕಂಥದ್ದೇ ಇದೆ. ಬಟ್ ಅದು PUC ಮೇಲೆ ನೋಡ್ತೀವಿ, ಇಲ್ಲಿ ಡಿಗ್ರಿ ಮೇಲೆ ಇರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಈಗಾಗಲೇ ಮೊದಲಿನ ನೋಡಿದಾಗ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ಸಿಲೆಬಸ್ ಸಂಬಂಧಪಟ್ಟಂತೆ PDO ಸ್ಪೆಸಿಫಿಕ್ ಪಂಚಾಯತ್ ರಾಜ್ ಆಕ್ಟಿಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಪೇಪರ್ ಇತ್ತು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಚೇಂಜ್ ಆಗಿದೆ ರೀ. ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಬರುತ್ತೆ. ಅರ್ಥ ಆಯ್ತ್ರಿ.
ಪೇಪರ್ 1 ಅಲ್ಲಿ ಏನಿದೆ ಮೊದಲು ನೋಡೋಣ. ಸಿಲೆಬಸ್ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಗರಿಷ್ಠ ಅಂಕಗಳು 100 ಅಂಕಗಳು ಇರುತ್ತೆ. 100 ಪ್ರಶ್ನೆಗಳು ಮತ್ತು 100 ಅಂಕಗಳು ಇರ್ತಕ್ಕಂಥದ್ದು. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಬಟ್ ಅವಧಿ ಡ್ಯೂರೇಷನ್ ಎಷ್ಟಿದೆಯಪ್ಪ ಅಂದ್ರೆ ಟೈಮ್ ನಿಮಗೆ 1.5 ಗಂಟೆ ಇರ್ತಕ್ಕಂಥದ್ದು. ಓಕೆ, ಇನ್ನು ಮೊದಲೇ ಪೇಪರ್ ಏನಿದೆಯಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಅಂತ ಇದೆ ರೀ. ಮೊದಲೇ ಫಸ್ಟ್ ಪೇಪರ್ ಏನಿದೆ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯವನ್ನ ಒಳಗೊಂಡಿದೆ ಸಾಮಾನ್ಯ ಜ್ಞಾನ ಫಸ್ಟ್ ಪೇಪರ್. ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ. ಇನ್ನ ಸಾಮಾನ್ಯ ವಿಜ್ಞಾನದ ವಿಷಯಗಳು. ಓಕೆ, ಇನ್ನ ನೆಕ್ಸ್ಟ್ ಏನಿದೆ ಅಂದ್ರೆ ಭೂಗೋಳಶಾಸ್ತ್ರದ ವಿಷಯಗಳು, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಇನ್ನ ಸಮಾಜ ವಿಜ್ಞಾನ ವಿಷಯಗಳು. ನೆಕ್ಸ್ಟ್ ಭಾರತೀಯ ಸಮಾಜ ಮತ್ತು ಬೆಳವಣಿಗೆ ಇತಿಹಾಸದ ವಿಷಯಗಳು. ಕರ್ನಾಟಕ ಮತ್ತು ಭಾರತದ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ. ಜೊತೆಗೇನಪ್ಪಾ ಅಂದ್ರೆ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವಿಷಯವನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಪ್ರಾಯೋಗಿಕ ಜ್ಞಾನ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳಿಗೆ ಸಂಬಂಧಪಟ್ಟದ್ದು, ಅದು SSLC ಮಟ್ಟದಲ್ಲಿ ಇರತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ನೆಕ್ಸ್ಟ್ ಈಗ ನಾವು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೇವಲ್ಲ, ಸೊ ಆ ರೀತಿ ಇರ್ತಕ್ಕಂಥ ವಿಷಯ. ಇನ್ನು ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಜೊತೆಗೆ ಸ್ವಾತಂತ್ರ್ಯ ನಂತರದ ಕರ್ನಾಟಕ ಭೂ ಸುಧಾರಣೆಗಳು ಅರ್ಥ ಆಯ್ತ್ರಿ. ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಸ್ವಾತಂತ್ರ್ಯದ ನಂತರದಲ್ಲಿ ಏನು ಭೂ ಸುಧಾರಣೆಗಳಾಯಿತು ಕರ್ನಾಟಕದಲ್ಲಿ, ಜೊತೆಗೆ ಸಾಮಾಜಿಕ ಬದಲಾವಣೆಗಳು ಏನಾಯಿತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ಎಕನಾಮಿಕ್ಸ್. ಓಕೆ, ಇನ್ನು ಅದರ ಸಾಮರ್ಥ್ಯ ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತು, ಕರೆಂಟ್ ಏನಿದೆ ಈಗ ಪ್ರಸ್ತುತವಾಗಿ ಆರ್ಥಿಕ ಸ್ಥಿತಿ ಮತ್ತು ಯಾವ ರೀತಿ ಇದೆ ಅನ್ನೋದು ಕರ್ನಾಟಕದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸಿಲೆಬಸ್. ಇನ್ನು ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು. ಯಾರು ಮೊದಲು PDO ಸಿಲೆಬಸ್ ನೀವು ಪ್ರಿಪೇರ್ ಆಗ್ತಿದ್ರಿ ಮೊದಲಿನ ಪ್ಯಾಟರ್ನ್, ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಇದು ಹೌದಾ. ಪಂಚಾಯತ್ ರಾಜ್ ಕಾಯ್ದೆ ಇದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ. ಸೊ ಇಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಆಗಿದ್ರಿ ಮೊದಲೆಲ್ಲ. ಸೊ ಆ ಒಂದು ವಿಷಯ ಇಲ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದ್ರೆ ಪಂಚಾಯತ್ ರಾಜ್ ಆಕ್ಟಿಗೆ ಸಂಬಂಧಪಟ್ಟಂತೆ ಸೊ ಏನಿದೆ ಅನ್ನೋದು 1993 ಆಕ್ಟ್ ಏನಿದೆಯಲ್ಲ, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರಿ ಸ್ಪೆಸಿಫಿಕ್ ಪೇಪರ್ ಅಂತೇಳಿ, ಅದೇನು ನಿಮ್ಗೆ ಲಾಸ್ ಆಗಲ್ಲ, ಬಟ್ ಇಲ್ಲಿ ಉಪಯೋಗ ಆಗುತ್ತೆ. ಬಟ್ ಅದ್ರ ವ್ಯಾಪ್ತಿ ಕಡಿಮೆ ಆಗ್ತದೆ ಅಷ್ಟೇ. ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಸಪ್ರೇಟ್ ಪೇಪರ್ ಇತ್ತು ನಿರ್ದಿಷ್ಟವಾಗಿ, ಇಲ್ಲಿ ಅದನ್ನೇ ಒಂದು ಭಾಗ ಮಾಡಿದ್ದಾರೆ ಫಸ್ಟ್ ಪೇಪರ್ ಅಲ್ಲಿ. ಅರ್ಥ ಆಯ್ತ್ರಿ. ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಾತ್ಮಕ ಮತ್ತು ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಕುರಿತು, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕೆ ಏನಿದೆ ಇದರ ಕುರಿತು, ಅದರ ಕೊಡುಗೆಗಳು ಏನಿದೆ, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆಗಳು ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಣಾಮಕಾರಿ ಆಡಳಿತಾತ್ಮಕವಾಗಿ ಅದಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಭಿವೃದ್ಧಿ ಕುರಿತು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸಂಬಂಧಿ ಸಮಸ್ಯೆಗಳು ಏನಿದೆ. ಇನ್ನು ನೆಕ್ಸ್ಟ್ ಇದರ ಅಭಿವೃದ್ಧಿ ಕುರಿತು ಏನು ವಿಷಯಗಳು, ಏನೆಲ್ಲ ಯೋಜನೆಗಳು ಜಾರಿಗೆ ಬಂದಿರತಕ್ಕಂಥದ್ದು, ಕಾರ್ಯಕ್ರಮಗಳು ಇರ್ಬೋದು, ಪ್ರಸ್ತುತವಾಗಿ ಏನಿದೆ ಪರಿಸ್ಥಿತಿ ಹೌದಾ. ಇನ್ನು ಕರೆಂಟ್ ಅಫೇರ್ಸ್ ನೀವು ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಐಡಿಯಾ ಬರ್ತಿದೆ. ಓಕೆ, ಸೊ ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಮೆಂಟಲ್ ಎಬಿಲಿಟಿ. ಓಕೆ, ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ. ಓವರ್ ಆಲ್ ಆಗಿ ಇದಿಷ್ಟು ಸೇರಿಸಿ ನಿಮಗೆ 100 ಪ್ರಶ್ನೆಗಳು ಮತ್ತು 100 ಅಂಕಗಳು ಇರ್ತಕ್ಕಂಥದ್ದು, 100 ಮಾರ್ಕ್ಸ್ ಮತ್ತೆ 100 ಕ್ವಶನ್ಸ್ ಇರ್ತಕ್ಕಂಥದ್ದು. ಇದು ಪೇಪರ್ 1ಗೆ ಸಂಬಂಧಪಟ್ಟಂತ ವಿಷಯ. ಓಕೆ, ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಪೇಪರ್ 2 ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನಾನು ಸುಮಾರು ಸರಿ ಹೇಳಿರ್ದೆ ಕೆಲವು ವಿಡಿಯೋಸ್ದಲ್ಲಿ ಕ್ಲಾಸಸ್ಸಲ್ಲಿ. ಸೊ ಇದು ಪೇಪರ್ 2 ಅಂತಕ್ಕಂಥದ್ದು ಕಮ್ಯುನಿಕೇಶನ್ ಪೇಪರ್ ಅಂತ ಕೇಳಿರ್ತೀರಿ ನೀವು ಸಾಮಾನ್ಯವಾಗಿ. ಈ ಹಿಂದೆ ಸಾಕಷ್ಟು ಗ್ರೂಪ್ C ಎಕ್ಸಾಮಲ್ಲಿ, KPTCL ಎಕ್ಸಾಮಲ್ಲಿ ಈ ರೀತಿ ಪೇಪರ್ ನೋಡಿರ್ತೀರಿ. ಅದೇ ಥರ ಇರ್ತಕ್ಕಂಥದ್ದು ಅರ್ಥ ಆಗತ್ರಿ ಪೇಪರ್ 2. ಸೊ ಆಲ್ಮೋಸ್ಟ್ ನಾನು ಸುಮಾರು ಸರಿ ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ. ಸೊ ಇದು ಕಮ್ಯುನಿಕೇಶನ್ ಪೇಪರ್ ಅನ್ನೋದು ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗೆ ಇದನ್ನು ಅಪ್ಲೈ, ಎಲ್ಲ ಪೋಸ್ಟ್ ಯಾವುದೇ ಪೋಸ್ಟಿಗೆ ಇದನ್ನು ಅಪ್ಲೈ ಮಾಡೋ ಚಾನ್ಸಸ್ ತುಂಬ ಇದೆ. ಇದು ಈಗ ಏನಾಗಿದೆ ಅಂದರೆ ಒಂದು ಟ್ರೆಂಡ್ ಅಥವಾ ಒಂದು ಬದಲಾವಣೆ ಅಂತ ಹೇಳ್ಬೋದು. ಅರ್ಥ ಆಗ್ತೈತ್ರಿ.
ಸೊ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ, ಒಟ್ಟು ಇಲ್ಲಿ 100 ಅಂಕಗಳು 100 ಪ್ರಶ್ನೆಗಳು ಇರ್ತಕ್ಕಂಥದ್ದು. ಇಲ್ಲಿ 2 ಗಂಟೆ ಕಾಲ ಇರುತ್ತೆ. ಫಸ್ಟ್ ಪೇಪರ್ಗೆ 1.5 ಗಂಟೆ ಕಾಲ ಇರ್ತೈತ್ರಿ, ಐಡಿಯಾ ಇರಲಿ. ಸೆಕೆಂಡ್ ಪೇಪರ್ಗೆ 2 ಗಂಟೆ ಕಾಲ ಇರ್ತೈತ್ರಿ. ಇಲ್ಲಿ ಸಾಮಾನ್ಯ ಕನ್ನಡ ಜನರಲ್ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ 35 ಪ್ರಶ್ನೆಗಳು ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ 35 ಪ್ರಶ್ನೆಗಳು ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಒಟ್ಟು 30 ಪ್ರಶ್ನೆಗಳು. ಒಟ್ಟಾರೆ ನಿಮಗೆ 100 ಪ್ರಶ್ನೆಗಳು ಇರುತ್ತೆ. ಗೊತ್ತಾಗತ್ರಿ? ಇದು ಸಂಬಂಧಪಟ್ಟಿದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇದು ಸೆಕೆಂಡ್ ಪೇಪರ್. ಸ್ವಲ್ಪ ಪ್ರಿಪೇರ್ ಆಗ್ರಿ ಸಾಮಾನ್ಯವಾಗಿ. ಯಾಕಂದ್ರೆ ಈ ಸೆಕೆಂಡ್ ಪೇಪರ್ ಏನಿದೆಲ್ಲ ಸ್ವಲ್ಪ ನೀಟಾಗಿ ನೀವು ಓದ್ಕೊಂಡ್ರೆ ಅಂದ್ರೆ ಇದು ಸ್ವಲ್ಪ ಸ್ಕೋರಿಗೆ ನಿಮಗೆ ಬಹಳ ಹೆಲ್ಪ್ ಆಗ್ತದ್ರಿ. ಸ್ಕೋರ್ಗೆ ಬಹಳ ಹೆಲ್ಪ್ ಆಗ್ತದೆ ಈ ಪೇಪರ್ ಏನಿದೆಲ್ಲ. ಸೊ ಗ್ರಾಮರ್ ಜನರಲ್ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಗ್ರಾಮರ್ ಆಗಲಿ, ಇಂಗ್ಲೀಷ್ ಗ್ರಾಮರ್ ಆಗಲಿ, ಸೊ ಏನು ಕಮ್ಯುನಿಕೇಷನ್ ಪೇಪರ್ ಇದೆ ಅಂತ ಹೇಳಿ ಸಾಕಷ್ಟು ನಾನು ಕ್ಲಾಸಸ್ನ ಮಾಡಿದ್ದೇನೆ, ನೋಡ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋಣ. ಓಕೆ. ಸೊ ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅರ್ಥ ಆಗತ್ತೆ ರೀ? ಸೊ ನೆಗೆಟಿವ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಏನು ನೆಗೆಟಿವ್ ಮಾರ್ಕ್ಸ್ ಇರುತ್ತಪ್ಪ ಅಂದರೆ ನಿಮಗಿಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂಥದ್ದು, ಇಲ್ಲಿ 0.25 ಮಾರ್ಕ್ಸ್ ಇರ್ತಕ್ಕಂಥದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು 4 ಪ್ರಶ್ನೆ ತಪ್ಪಾದಾಗ ಅಥವಾ ಉತ್ತರಗಳು ತಪ್ಪಾದಾಗ ಒಂದು ಸರಿಯಾದ ಉತ್ತರ ಕಟ್ ಮಾಡ್ತಕ್ಕಂಥದ್ದು. ಓಕೆ. 0.25 ಮಾರ್ಕ್ಸ್, ಒಂದು ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಏನಾಗುತ್ತೆ ಕಟ್ ಆಗುತ್ತೆ. ಅಂದರೆ 1/4 ಅರ್ಥಾಯ್ತು. ಇಷ್ಟು ಭಾಗ ಏನಾಗುತ್ತೆ ಮಾರ್ಕ್ಸ್ ಕಟ್ ಆಗ್ತದೆ ನೀವು ಕರೆಕ್ಟ್ ಬರೆದಿರ್ತಕ್ಕಂಥದ್ದು. ಸೊ ಅದು ಇರ್ತಕ್ಕಂಥ ವಿಷಯ ಇಲ್ಲಿ. ಅರ್ಥ ಆಗತ್ತೆ ರೀ? ಸೊ ನಾನು ಇದನ್ನ ಆಲ್ರೆಡಿ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಓಕೆ. ಸೊ ಇನ್ನು ನೆಕ್ಸ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದರ ಸಂಬಂಧಪಟ್ಟಂತೆ ನಿಮಗೆ PDF ಫೈಲನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಟ್ಟಿರ್ತೇನೆ. ಸೊ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಸೊ 2 ಭಾಗದ್ದು ನಾನು ಅಪ್ಡೇಟ್ ಮಾಡಿರ್ತೇನೆ ರೀ. ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದರೆ HK ಭಾಗಕ್ಕೆ ಮತ್ತು ನಾನ್ HK ಭಾಗಕ್ಕೆ ಸಂಬಂಧಪಟ್ಟಂತೆ. ಸೊ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ರೀ. ಓಕೆ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕೇಳಿರಿ. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ತೇನೆ ರೀ. ಸೊ ವಯೋಮಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಯೋಮಿತಿಗೆ ಸಂಬಂಧಪಟ್ಟಂತೆ ಕನಿಷ್ಠ 18 ವರ್ಷ ಇರಬೇಕ್ರಿ. ಹೌದಾ? ಇನ್ನು ಸಾಮಾನ್ಯ ವರ್ಗಕ್ಕೆ ಏನಪ್ಪ ಅಂತಂದರೆ GM ಅವ್ರಿಗೆ 35 ವರ್ಷ ಇರಬೇಕು ಗರಿಷ್ಠ ವಯಸ್ಸು. ಇನ್ನು ಪ್ರವರ್ಗ 2A 2B 3A 3B ಇವರಿಗೆ ಗರಿಷ್ಠ 38 ವರ್ಷ ಇರಬೇಕು. ಅರ್ಥ ಆಯ್ತು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪ್ರವರ್ಗ 1, ಸೊ ಇವರಿಗೆ ಗರಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದರೆ ಇಲ್ಲಿ 40 ವರ್ಷಗಳು ಇರ್ತಕ್ಕಂಥದ್ದು. ಇದೊಂದು ಸ್ವಲ್ಪ ಐಡಿಯಾ ಇರಲಿ. ಓಕೆ. ಸೊ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಈ ಒಂದು PDF ಫೈಲಲ್ಲಿ ಇರುತ್ತೆ. ಸೊ ನೋಡಿರಿ, ಅದರ ಹೆಲ್ಪ್ ತೊಗೊಳ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೇನು ಹೆಚ್ಚಿನ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ, ಮತ್ತೆ ಅಪ್ಡೇಟಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆಫ್ ಯು ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ.